ಎಲ್ರಿಗೂ ನಮಸ್ಕಾರ. ಪೀಪಲ್ ಟಿವಿ ವೀಕ್ಷಕರಿಗೆ ಮತ್ತೊಮ್ಮೆ ನಮಸ್ಕಾರಗಳು. ನಾನು ವಿವೇಕಾನಂದ HK. ಮತ್ತೆ ಸುಪ್ರೀಂ ಕೋರ್ಟ್ ಅಂಕಣಕ್ಕೆ ಶಬರಿಮಲೆ ದೇವಸ್ಥಾನಕ್ಕೆ ಮಹಿಳೆಯರ ಪ್ರವೇಶ ವಿಷಯ, ಮುಖ್ಯವಾಗಿ 10 ರಿಂದ 50 ವರ್ಷದ ಮಹಿಳೆಯರಿಗೆ ಪ್ರವೇಶ ಕೊಡಬೇಕಾ ಬೇಡವಾ ಅನ್ನೋದು ಚರ್ಚೆಗೆ ಬಂದಿದೆ. ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಮತ್ತು ಕೇರಳ ಸರ್ಕಾರದ ಅಭಿಪ್ರಾಯವನ್ನು ಕೇಳಿದೆ. ಸಾಮಾನ್ಯವಾಗಿ ಈ ದೇಶ ಸಾಂಪ್ರದಾಯಿಕವಾಗಿ ಬಂದಿದೆ. ಇದನ್ನ ಆಧ್ಯಾತ್ಮದ ತವರೂರು ಅಂತ ಕೂಡ ಕರೀತಾರೆ. ಇಲ್ಲಿ ಮಹಿಳೆಗೆ ಪೂಜನೀಯ ಭಾವನೆ ಏನೂ ಇದೆ, ಗೌರವವೂ ಇದೆ. ಹಾಗೆ ಮಹಿಳೆಯನ್ನ ನಿಯಂತ್ರಣನೂ ಮಾಡ್ತಾ ಇದ್ದಾರೆ ಮತ್ತು ಮಹಿಳೆಯನ್ನ 2ನೇ ದರ್ಜೆಯ ವ್ಯಕ್ತಿಯಾಗಿ ಕೂಡ ಕಾಣ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಈ ಸಮಾಜದಲ್ಲಿ ನಡೆಯುವ ಬಹುತೇಕ ದೌರ್ಜನ್ಯಗಳು ಅಥವಾ ಶೋಷಣೆಗಳಲ್ಲಿ ಮಹಿಳೆಯರ ಪಾಲು ಕೂಡ ಜಾಸ್ತಿ ಇದೆ. ಅಂದರೆ ಮಹಿಳೆಯರ ಮೇಲೆ ನಡೆಯುವುದು ಕೂಡ ಜಾಸ್ತಿ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಇಷ್ಟೆಲ್ಲ ಮುಂದುವರೆದ ನಂತರ ಮಹಿಳೆಗೆ ಅಲ್ಲಿ ಪ್ರವೇಶ ಕೊಡಬೇಕಾ ಬೇಡವಾ ಅಂತೇಳಿ ವೈಚಾರಿಕತೆ ಅಥವಾ ಧಾರ್ಮಿಕತೆ ಇವನ್ನೆಲ್ಲ ಹೊರತುಪಡಿಸೋಣ. ನಮಗೂ 2000-3000 ವರ್ಷದ ಇತಿಹಾಸ ಇದೆ. ಈ ಎಲ್ಲ ಅನುಭವದ ಆಧಾರದ ಮೇಲೆ ನಾವು ಹುಟ್ಟೋದೆ ತಾಯಿಯ ಹೊಟ್ಟೆಯಿಂದ. ನಾವು ಬೆಳೀತಾ ಬೆಳೀತಾ ತಾಯಿಯ ಕೈ ತುತ್ತು ತಿನ್ಕೊಂಡು ತಾಯಿಯ ಎದೆ ಹಾಲು ಕುಡದೆ ನಾವು ಬೆಳಿತೀವಿ. ಮತ್ತೆ ನಾವು ಮದುವೆ ಆಗೋದು ಕೂಡ ಇನ್ನೊಂದು ಹೆಣ್ಣನ್ನೇ, ಮತ್ತೆ ನಾವು ಜೀವ ಕೊಡೋದು ಕೂಡ ಇನ್ನೊಂದು ಹೆಣ್ಣಿಗೆ, ನಮ್ಮ ಮಗಳು. ಹಾಗೆ ಅಂದ್ರೆ ನಾವು ಈ ಸಮಾಜದಲ್ಲಿ ಈ ಕ್ಷಣಕ್ಕೆ ಯೋಚನೆ ಮಾಡೋದಾದ್ರೆ ನಾವು ಹೆಚ್ಚು ಕಡಿಮೆ ಬದುಕ್ತಾ ಇರೋದು ಪುರುಷರ ಜೊತೆ ಎಷ್ಟೋ ಮಹಿಳೆಯರ ಜೊತೆನೂ ಅಷ್ಟೇ. ನಮ್ಮ ಟೀಚರು ಮಹಿಳೆ ಆಗಿರ್ತಾರೆ, ನಮ್ಮ ಡಾಕ್ಟ್ರು ಕೂಡ ಮಹಿಳೆ ಆಗಿರ್ತಾರೆ, ಇವನ್ ನಮ್ಮ ವಾಹನ ಚಾಲಕರು. ಅಂದ್ರೆ ಪುರುಷ ಮತ್ತು ಮಹಿಳೆ ಹೆಚ್ಚು ಕಡಿಮೆ ಜೊತೆಯಲ್ಲೇ ಹೋಗ್ತಾನೆ ಇರ್ತೀವಿ ನಾವು. ಸೊ ಇಂತಹ ಸಂದರ್ಭದಲ್ಲಿ ನೀವು ಆ ದೇವಸ್ಥಾನಕ್ಕೆ 10 ರಿಂದ 50 ವರ್ಷದ ಮಹಿಳೆಯನ್ನ ನೀವು ನಿಷಿದ್ಧ ಮಾಡೋದಕ್ಕೆ ಏನಾದ್ರೂ ಕಾರಣಗಳಿದ? ಸಾಂಪ್ರದಾಯಿಕ ಕಾರಣಗಳು, ಮೌಢ್ಯದ ಕಾರಣಗಳು, ಮೂಢನಂಬಿಕೆ, ಭಕ್ತಿ, ಸಂಪ್ರದಾಯ ಇದಿರ್ಬೋದು. ಅದು ಯಾವಾಗ್ಲೂ ಬರ್ತಾನೆ ಇರುತ್ತೆ. ಯಾಕೆಂದ್ರೆ ನೀವು ಕಾಲಕ್ಕೆ ತಕ್ಕಂತೆ ನಾವು ಬದಲಾಗ್ತಾನೆ ಇರಬೇಕು. ಈಗ ಸತಿಸಾಗಮನ ಪದ್ಧತಿ ಇತ್ತು, ವರದಕ್ಷಿಣೆ ಇತ್ತು, ಅಥವಾ ಪುರುಷರದು ಇನ್ಯಾವುದೋ ಸಮಸ್ಯೆ ಇತ್ತು. ಈಗ ಅದನ್ನೆಲ್ಲ ಮೀರಿ ನಾವು ಬರ್ತಾ ಇದ್ದೀವಿ. ಏನಾಗುತ್ತೆ ನೋಡಿ, ಮೊದಲು ಅದೊಂದು ಕಾಡಿನ ಪ್ರದೇಶ, ಎಲ್ಲಿ ಶಬರಿಮಲೆ ಇದೆಯಲ್ಲ ಅದೊಂದು ಕಾಡು ಪ್ರದೇಶ. ಸಾಮಾನ್ಯವಾಗಿ ಅಲ್ಲಿ ಹೋಗಬೇಕು ಅನ್ನೋದು ಬಹಳ ಕಷ್ಟ. ಒಂದು ಪ್ರಾಣಿಗಳ ಕಷ್ಟ, ಇನ್ನೊಂದು ಕಳ್ಳಕಾಕರ ಕಷ್ಟ ಇತ್ತೋ ಏನೋ ಗೊತ್ತಿಲ್ಲ. ಆ ಕಾರಣಕ್ಕೆ ಅಲ್ಲಿ ನಿಷೇಧ ಮಾಡಿದ್ರು ಏನೋ ಅದು ಗೊತ್ತಿಲ್ಲ. ಅಥವಾ ಕೆಲವು ಸಂದರ್ಭದಲ್ಲಿ ಮಹಿಳೆಯರು ಆ ಜಾಗಕ್ಕೆ ಹೋಗೋದು, ಮತ್ತೆ ಇನ್ನೊಂದು ಆಗಿನ ಕಾಲಕ್ಕೆ ಅದೊಂದು ಮಲಿನತೆ ಅಥವಾ ಮಹಿಳೆಗೆ ಇನ್ನೂ ಆ ಸ್ವಾತಂತ್ರ್ಯ ಬಂದಿರಲಿಲ್ಲ. ಅಂದ್ರೆ ಈಗಾಗಲ್ವಲ್ಲ, ಈಗ ಮಹಿಳೆಯರು ಪುರುಷಕ್ಕೆ ಸಮಾನವಾಗಿ ನಿಂತಿದ್ದಾರೆ, ಪ್ರಜಾಪ್ರಭುತ್ವ ಬಂದಿದೆ, ಹಕ್ಕುಗಳು ಬಂದಿದ್ದಾವೆ. ನೇರವಾಗಿ ಇಡೀ ಮಹಿಳಾ ಸಮೂಹ ಅಲ್ಲಿ ದೇವಸ್ಥಾನದಲ್ಲಿ ದೇವರಿದಾನ, ಅದು ಇನ್ನೊಂದು ಪ್ರಶ್ನೆ. ಶಬರಿಮಲೆ ಅಯ್ಯಪ್ಪ ಇದಾನ ಇನ್ನೊಂದು ಪ್ರಶ್ನೆ, ಅದು ಬೇರೆ. ಆದ್ರೆ ನೀವು ಒಂದು ಸಾರ್ವಜನಿಕ ಒಂದು ಜಾಗ ಆಗಿರೋದ್ರಿಂದ ಮಹಿಳೆಯರು ಆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬಂದ್ರೆ ಏನಾಗುತ್ತೆ? ಏನೂ ಆಗೋದಿಲ್ಲ. ಪುರುಷರ ತರನೇ ಅವರು ಹೋಗ್ತಾರೆ ಬರ್ತಾರೆ. ಅಂದ್ರೆ ಮಹಿಳೆಯನ್ನ ನೀವು 2ನೇ ದರ್ಜೆ, ಅದು ಮೊನ್ನೆ ಯಾರೋ ಹೇಳ್ತಾ ಇದ್ರು. ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಧಾರ್ಮಿಕ ನಂಬಿಕೆಗಳಲ್ಲಿ ಬಹಳ ಆಳವಾಗಿ ಹೋಗಿದ್ದಾರೆ. ಆದ್ರೆ ಅವರೇ ತಮ್ಮ ನಿಯಂತ್ರಣವನ್ನ, ಅಂದ್ರೆ ತಮ್ಮ ಮೇಲೆ ತಾವೇ ಅದನ್ನ ಹೇರ್ಕೊಳ್ತಾರೆ ಕೆಲವು ನಿಷೇಧಗಳನ್ನ. ಯಾಕೆ? ಇವನ್ ಶನಿ ಸಂಜ್ಞಾಪುರ ಇರ್ಬೋದು, ಇಲ್ಲ ಇದು ನೀವು ಚರ್ಚ್ಗಳಿಗೂ ಅನ್ವಯಿಸುತ್ತೆ, ಮಸೀದಿಗಳಿಗೂ ಅನ್ವಯಿಸುತ್ತೆ, ಎಲ್ಲೂ ಇದೆ. ಮಹಿಳೆ 2ನೇ ದರ್ಜೆ ಅಲ್ಲ. ಜೊತೆಗೆ ಮಹಿಳೆ ಯಾರು ಗೊತ್ತಾ? ಮಹಿಳೆ ನನ್ನ ತಾಯಿ, ಮಹಿಳೆ ನನ್ನ ಹೆಂಡತಿ, ಮಹಿಳೆ ನನ್ನ ಮಗಳು. ಸೊ ಇಷ್ಟು ಇಂಪಾರ್ಟೆಂಟ್ ಇರುವಂತಹ ವ್ಯಕ್ತಿ, ನಮ್ಮ ಜೀವನದ ಭಾಗವಾಗಿರುವಂತಹ ವ್ಯಕ್ತಿಯನ್ನ ನೀವು ನಿಷೇಧ ಮಾಡೋದಿಕ್ಕೆ ಖಂಡಿತವಾಗ್ಲೂ ನಿಮ್ಗೆ ಮನ್ಸು ಹೇಗೆ ಬರುತ್ತೆ? ಈ ಕಾಲಕ್ಕಾಗಿ ಹೋಗ್ಲಿ ಬಿಡಿ, ಅವ್ರು ಅಲ್ಲಿ ಹೋಗಿ ಏನ್ ಮಾಡ್ತಾರೆ? ಏನು ಮಾಡಲ್ಲ, ನಮ್ಮ ತರ ಹೋಗ್ತಾರೆ. ಅದೇನೋ ನಂಬಿಕೆ ಇದ್ರೆ ಕೈ ಮುಕ್ಕೊಂಡು ಬರ್ತಾರೆ, ಸಾಕು. ನಾವು ಶತಮಾನಗಳಿಂದ ನಾವು ಮಾಡ್ಕೊಂಡ್ ಬಂದಿದೀವಿ ಅಂದ್ರೆ ಇನ್ನೂ ಶತಮಾನಗಳಿಂದ ಏನೇನೋ ಮಾಡ್ಕೊಂಡ್ ಬಂದಿದ್ದೀರಿ. ಅದನ್ನೆಲ್ಲ ನಾವು ಈಗ ಮಾಡ್ತಿದೀವ? ಎಷ್ಟು ವೇಷಭೂಷಣೆಗಳಲ್ಲಿ, ಆಹಾರಗಳಲ್ಲಿ, ನಮ್ಮ ನಡವಳಿಕೆಗಳಲ್ಲಿ, ಎಲ್ಲದರಲ್ಲೂ ನಾವು ಎಷ್ಟೆಲ್ಲ ಬದಲಾವಣೆಗಳನ್ನು ಮಾಡ್ಕೊಂಡಿರ್ಬೇಕಾದ್ರೆ ಇದು ಬೇಕಾ? ಇದಕ್ಕೆ ಇಷ್ಟೊಂದು ಚರ್ಚೆಗಳು ಬೇಕಾ? ಖಂಡಿತವಾಗ್ಲೂ ಅದರ ಅವಶ್ಯಕತೆ ಇಲ್ಲ. ಮಹಿಳೆ ಅನ್ನೋದು ಕೂಡ ಬೇರೆ ಪ್ರತ್ಯೇಕವಾದ ಒಂದು ಲಿಂಗ ಅಂತ ನೀವು ಭಾವಿಸಿ ಅದನ್ನ ನೀವು ನಿಯಂತ್ರಣ ಮಾಡಬೇಕು ಅಂದಾಗ ಮಾತ್ರ ಪ್ರವೇಶ ನಿಷೇಧ ಮಾಡಬೇಕಾಗುತ್ತೆ. ಯಾವುದೇ ದೇವಸ್ಥಾನ ಆಗಲಿ, ಯಾವುದೇ ವ್ಯವಸ್ಥೆ ಆಗಲಿ, ನನ್ನ ಮನೆಯಲ್ಲಿ ನನ್ನ ಪತ್ನಿ ಅಥವಾ ನನ್ನ ತಾಯಿ ಅಥವಾ ನನ್ನ ಮಗಳು ಏನಿದೆ ಅದರ ಎಲ್ಲ ಅಧಿಕಾರವೂ ಆಕೆಗೆ ದೇವಸ್ಥಾನ ಪ್ರವೇಶಕ್ಕೂ ಇದು ಇಲ್ಲ. ಸುರಕ್ಷತೆಯ ದೃಷ್ಟಿಯಿಂದ
ಶುಚಿತ್ವದ ದೃಷ್ಟಿಯಿಂದ ಏನನ್ನಾದ್ರೂ ಕೆಲವು ನಿಯಮಗಳನ್ನ ರೂಪಿಸೋದಾದ್ರೆ ಅದ್ರ ಬಗ್ಗೆ ಏನು ಅಬ್ಜೆಕ್ಷನ್ ಇಲ್ಲ. ಅದು ಸುರಕ್ಷತೆ ಬೇಕಾಗುತ್ತೆ, ಆ ತರ ಮಾಡ್ಲಿ. ಅದನ್ನ ಹೊರತುಪಡಿಸಿ ಕೇವಲ ಲಿಂಗ ಆಧಾರಿತವಾಗಿ ಒಂದು ದೇವಸ್ಥಾನಕ್ಕೆ, ಅದು ಬರೀ ಶಬರಿಮಲೆನೇ ಅಂತಲ್ಲ, ಯಾವ ದೇವಸ್ಥಾನ ಇರಲಿ, ಚರ್ಚ್ ಇರಲಿ, ಮಸೀದಿ ಇರಲಿ, ಅಲ್ಲಿ ನಿಮ್ಮ ಪ್ರಕಾರ ದೇವರೇ ಇರಾನೆ ಅನ್ನೋದಾದ್ರೆ ದೇವರು ಪಾರ್ಶಿಯಾಲಿಟಿ ಮಾಡ್ತಾನ ಹೆಣ್ಣು ಗಂಡು ಅಂತೇಳಿ? ದೇವರು ನೀನು ಬಾ ನಾನು ಬೇಡ ಅಂತ ಹೇಳ್ತಾನ? ಹಾಗಾದ್ರೆ ಆತನ್ನ ನಾವು ದೇವರು ಅಂತ ಕರೀಲಿಕ್ಕಾಗುತ್ತಾ? ದೇವರು ಅಂದ ಮೇಲೆ ಹೆಣ್ಣನ್ನ ಸೃಷ್ಟಿ ಮಾಡಿರೋದು ಯಾರು? ನಿಮ್ಮ ಪ್ರಕಾರ ದೇವ್ರು ಇದ್ದಾನೆ ಅನ್ನೋದಾದ್ರೆ ಹೆಣ್ಣು ಸೃಷ್ಟಿ ಯಾರು? ದೇವರೇ ಮಾಡಿರ್ಬೇಕಲ್ವಾ? ಹಾಗಾದ್ರೆ ನಿಷೇಧ ಮಾಡಿದ್ಯಾರು? ನೀವು ನಿಷೇಧ ಮಾಡ್ತಿರೋದು, ದೇವರಲ್ಲ. ಯಾಕಂದ್ರೆ ದೇವ್ರು ಯಾವತ್ತು ಯಾರಿಗೂ ಇಡೀ ಜಗತ್ತಲ್ಲಿ ಕಂಡಿಲ್ಲ, ಬಂದಿಲ್ಲ, ಹೇಳಿಲ್ಲ, ನೋಡಿಲ್ಲ, ಆರ್ಡರ್ ಮಾಡಿಲ್ಲ. ನೀವು ಅನುಕೂಲಕ್ಕೆ ಮಾಡ್ಕೊಂಡಿದ್ದೀರಿ, ಹಿಂದೆ ಮಾಡ್ಕೊಂಡಿದ್ದೀರಾ, ಓಕೆ, ಅದು ಮುಗಿದಿದೆ. ಈಗ 2026 ಈ ಹಂತದಲ್ಲಿ ನಾವು ಮಹಿಳೆಯರನ್ನ ಒಂದು ದೇವಸ್ಥಾನಕ್ಕೆ, ಒಂದು ಚರ್ಚ್ಗೆ, ಒಂದು ಮಸೀದಿಗೆ ಅಥವಾ ಇನ್ಯಾವುದಕ್ಕೆ ಆಗಲಿ ನೀವು ನಿಷೇಧ ಮಾಡೋದು ತೀರಾ ಅಮಾನವೀಯ. ಮಹಿಳಾ ಸ್ವಾತಂತ್ರ್ಯಕ್ಕೆ, ಮಾನವೀಯತೆಗೆ, ಸಂವಿಧಾನಕ್ಕೆ, ಧರ್ಮಕ್ಕೆ ಮಾಡಬಹುದಾದ ದೊಡ್ಡ ಅಪಚಾರ. ಸೊ ಆ ಕಾರಣಕ್ಕಾಗಿ ಎಲ್ಲರೂ ಕೂಡ, ಇವನ್ನ ನೀವು ಮಹಿಳೆಯರಿರ್ಲಿ, ಪುರುಷರಾಗಿರ್ಲಿ, ಕಾನೂನಿರ್ಲಿ, ಏನೇ ಇರಲಿ, ಮಹಿಳೆಯರನ್ನ ನೇರವಾಗಿ ನಾವು ಅದಕ್ಕೆ ಪ್ರವೇಶ ಕೊಡಲಿಕ್ಕೆ ನಾವು ಖಂಡಿತವಾಗ್ಲೂ ಅದನ್ನ ಬಿಡಬೇಕಾಗುತ್ತೆ. ಯಾವುದೇ ಚರ್ಚೆಗಳು, ವಾದಗಳು, ಸಂಪ್ರದಾಯಗಳು ಆ ಎಲ್ಲವನ್ನೂ ಮೀರಿ, ಯಾಕೆಂದ್ರೆ ನಿಮಗೆ ಗೊತ್ತಿದೆ, ಸುಪ್ರೀಂ ಕೋರ್ಟ್ ಒಂದ್ಸರಿ ಅಲ್ಲಿ ಏನು ಜನವರಿ 14 ಸಂಕ್ರಾಂತಿ ಟೈಮಲ್ಲಿ ಆ ಜ್ಯೋತಿ ಏನು ಬೆಳಗ್ತಾ ಇತ್ತು, ಅದನ್ನ ಕೇಳಿದಾಗ ಎಷ್ಟೋ ಶತಮಾನಗಳ ಕಾಲ ಭಯಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ರು, ಅದನ್ನ ಜ್ಯೋತಿ ಕಾಣ್ತಿದೆ ಅಂತ. ಆಮೇಲೆ ದೇವಸ್ಥಾನ ಮಂಡಳಿನೇ ಹೇಳ್ತು ಅದೊಂದು ಕೃತಕವಾಗಿ ನಾವೇ ಅಂಟಿಸೋದು, ನಾವೇ ಅದನ್ನ ಬೆಳಗಿಸೋದು ಅಂತೇಳಿ. ಸೊ ಅಂದ್ರೆ ಕೃತಕವಾಗಿ ಜ್ಯೋತಿಯನ್ನ ಬೆಳಗಿಸ್ತಾರೆ ಜನ, ಏನೋ ಅವ್ರಿಗೆ ಅದೊಂದು ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ಇಂತಹ ಎಲ್ಲವೂ ಕೂಡ ಬಟಾಬಯಲಾಗುವಂತಹ ಸಂದರ್ಭದಲ್ಲಿ ನಾವು ಮಹಿಳೆಯರನ್ನ ಅಲ್ಲಿ ನಿಷೇಧ ಮಾಡಲಿಕ್ಕೆ ಯಾವುದೇ ಕಾರಣ ಇಲ್ಲ. ಯಾಕಂದ್ರೆ ಎಷ್ಟೋ ದೇವಸ್ಥಾನಗಳಿಗೆ, ಈಗ ತಿರುಪತಿ ದೇವಸ್ಥಾನ, ಧರ್ಮಸ್ಥಳ ಅಥವಾ ವೈಷ್ಣವ ದೇವಿ, ಹೀಗೆ ಎಲ್ಲ ದೇವಸ್ಥಾನಗಳಿಗೂ ಎಲ್ಲ ಯಾರ್ಯಾರು ಹೋಗ್ತಾರೆ, ಬರ್ತಾರೆ, ಮಾಡ್ಲಿ. ದೇವಸ್ಥಾನಕ್ಕೆ ಹೋಗ್ಬೇಕಾ ಬೇಡವಾ, ಹೋದ್ರೆ ಏನ್ ಸಿಗುತ್ತೆ ಅದು ಇನ್ನೊಂದು ಪ್ರಶ್ನೆ. ಅಂದ್ರೆ ಮಹಿಳೆಯರನ್ನ ಅವ್ರು ಕೇಳ್ತಿದ್ದಾರೆ. ಆಮೇಲೆ ಇಲ್ಲಿ ಹೋಗಿ ಅಂತ ಯಾರು ಒತ್ತಾಯ ಮಾಡ್ತಾ ಇಲ್ಲ, ಪ್ರವೇಶ ಮುಕ್ತವಾಗಿರ್ಲಿ. ಅಲ್ಲಿ ಹೋಗೋರ್ಗೆ ಇಷ್ಟ ಇರೋರು ಹೋಗ್ಲಿ, ಇಲ್ಲ ನಮ್ಗೇನು ಅಲ್ಲಿ ಹೋಗಕ್ಕೆ ಇಷ್ಟ ಇಲ್ಲ ಅನ್ನೋದಾದ್ರೆ ಹೋಗ್ಬೇಡಿ. ಆದ್ರೆ ನೀವು ಅಲ್ಲಿ ಹೋಗೋದನ್ನ ನಿಷೇಧ ಮಾಡೋದಿದೆಯಲ್ಲ, ಅದು ತೀರಾ ಅನಾಗರಿಕವಾಗುತ್ತೆ. ಸುಪ್ರೀಂ ಕೋರ್ಟ್ ಕೂಡ ಈಗ ಚರ್ಚೆ, ಕೇಂದ್ರ ಸರ್ಕಾರನೂ ಅಷ್ಟೇ ಅಥವಾ ರಾಜ್ಯ ಸರ್ಕಾರಗಳು ಓಟಿನ ರಾಜಕೀಯ ಮಾಡಬೇಡಿ, ಈ ದೇಶವನ್ನ ವೈಚಾರಿಕತೆ, ವೈಜ್ಞಾನಿಕತೆ ಆಧಾರದ ಮೇಲೆ ನಿರ್ಮಿಸಿ, ಆಗ ಇದೊಂದು ಬಲಿಷ್ಠ ದೇಶವಾಗಿ ಬೆಳೀತಾ ಹೋಗುತ್ತೆ. ನೀವು ಬೇರೆ ಸಂಪ್ರದಾಯದ ಹೆಸರಲ್ಲಿ ಇನ್ನೊಬ್ಬರನ್ನ ಶೋಷಣೆ ಮಾಡಕ್ಕೆ, ಅಥವಾ ನಮ್ಮನ್ನ ಏನೋ ಫಾಲೋ ಮಾಡಬೇಕು, ಅಥವಾ ಇನ್ಯಾರಿಗೋ ನೋವಾಗುತ್ತೆ, ಇನ್ನೇನೋ ಟ್ರಸ್ಟ್ಗೋ ಅಥವಾ ದೇವಸ್ಥಾನಕ್ಕೂ ಮಲಿನ ಆಗುತ್ತೆ ಅನ್ನುವಂತಹ ಒಂದು ಪರಿಕಲ್ಪನೆಯೇ ತುಂಬಾ ತಪ್ಪಾಗುತ್ತೆ. ಸತ್ಯದ ಆಧಾರದ ಮೇಲೆ, ವೈಚಾರಿಕತೆಯ ಆಧಾರದ ಮೇಲೆ, ವಿಜ್ಞಾನದ ಆಧಾರದ ಮೇಲೆ, ಅನುಭವದ ಆಧಾರದ ಮೇಲೆ ನಾವು ಮುಂದಿನ ಭವಿಷ್ಯವನ್ನ ಕಟ್ಟಬೇಕೇ ಹೊರತುನು ವರ್ತಮಾನದಲ್ಲಿ ಒಳ್ಳೇದಾಗಬೇಕು ಅಂದ್ರೆ ಭೂತಕಾಲದಲ್ಲಿ ಏನೆಲ್ಲ ತಪ್ಪುಗಳಾಗಿದ್ದಾವೆ ಅದನ್ನ ಸರಿಪಡಿಸ್ಕೊಂಡು ಹೋಗಬೇಕೆ ಹೊರತುನು ಆ ತಪ್ಪುಗಳನ್ನ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ರೆ ಇನ್ಯಾರೋ ಬಂದು ನಾಳೆ ದಿನ ನಮ್ಮನ್ನ ಕೇಳಬಹುದು, ಹೆಣ್ಣು ಮಕ್ಕಳಿಗೆ ಪ್ರವೇಶ ನಿಷೇಧ ಮಾಡಲಿಕ್ಕೆ ಇಷ್ಟು ದಿನ ಆದ್ರೂ ನೀವು ಬದಲಾವಣೆ ಆಗಿಲ್ಲ ಅಂತ. ನೀವೇ ಯೋಚನೆ ಮಾಡಿ ನೋಡಿ. ನಾನು ಆಗಲೇ ಹೇಳಿದಾಗೆ ನಾವು ಈಗ ವಾಹನಗಳಲ್ಲಿ ಇರ್ಬೋದು, ಎಲ್ಲದರಲ್ಲೂ ಆಡಳಿತ ವ್ಯವಸ್ಥೆಯಲ್ಲಿ ಇರ್ಬೋದು, ಬದಲಾವಣೆಗಳನ್ನ, ಮೊಬೈಲನ್ನು ಉಪಯೋಗಿಸೋದಿರ್ಬೋದು, ವಿಮಾನದಲ್ಲಿ ಹಾರಾಟ ಇರ್ಬೋದು ಅಥವಾ ಪ್ರಯಾಣ ಇರ್ಬೋದು, ಇವೆಲ್ಲ ಬದಲಾವಣೆಗಳನ್ನ ನಮ್ಮ ಅನುಕೂಲಕ್ಕೆ ಮಾಡ್ತಾ ಇರ್ಬೇಕಾದ್ರೆ ಹೆಣ್ಣು ಮಕ್ಕಳು ತಾವೇ ಕೇಳ್ತಾ ಇರ್ಬೇಕಾದಾಗ ಖಂಡಿತವಾಗ್ಲೂ ಅದರ ನಿಷೇಧ ಏನಿದೆ ಅದು ತಪ್ಪಾಗುತ್ತೆ. ಸುಪ್ರೀಂ ಕೋರ್ಟ್ ಇರ್ಬೋದು ಅಥವಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನಿದಾವೆ ಇದನ್ನ ಸಹಜವಾಗಿ, ಸರಳವಾಗಿ, ಖಂಡಿತವಾಗ್ಲು ದೇವಸ್ಥಾನಕ್ಕೆ ಎಲ್ಲರಿಗೂ ಮುಕ್ತ ಪ್ರವೇಶ. ಆದ್ರೆ ಇನ್ನೇನಾದ್ರೂ ಸಣ್ಣ ಸಣ್ಣ ಪುಟ್ಟ ನಿಯಮಗಳೇನಿದಾವೆ ಅದು ಹೇಗಿದ್ರು ಫಾಲೋ ಮಾಡೇ ಮಾಡ್ತಾರೆ. ಆದ್ರೆ ಲಿಂಗ ಆಧಾರದ ತಾರತಮ್ಯ ಇದೆಯಲ್ಲ, ಅದು ದೇವಸ್ಥಾನಕ್ಕೆ, ಅದು ನಮ್ಮದೇ ಹೆಣ್ಣು ಮಕ್ಕಳು, ನಮ್ಮದೇ ತಾಯಿ ತಂಗಿಯನ್ನ ಒಳಗೆ ಬಿಡದೇ ಇರೋದಿದೆಯಲ್ಲ, ಇದು ಖಂಡಿತವಾಗ್ಲೂ ಒಂದು ರೀತಿಯ ಅನಾಗರಿಕ ವರ್ತನೆ. ಅದ್ರ ವಿರುದ್ಧ ಚಳುವಳಿನೂ ಮಾಡಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಕೂಡ ನಿಜವಾಗ್ಲೂ ಮೂಲಭೂತ ಹಕ್ಕು ಅಂತ ಏನಿದೆಯಲ್ಲ, ಮೂಲಭೂತ ಹಕ್ಕನ್ನ ರಕ್ಷಿಸುತ್ತೆ ಅನ್ನುವಂತಹ ಭರವಸೆ ಇದೆ. ಇಲ್ಲ ಅಂದ್ರೆ ಈ ದೇಶ ಹಿನ್ನಡೆಗೆ ಚಲಿಸಿದಂತಾಗ್ಬಿಡುತ್ತೆ. ಅದು ಶನಿ ಸಂಜ್ಞಾಪುರ ಅಥವಾ ಆ ಥರ ಯಾವ್ಯಾವುದಿದೆ ಅದ್ರ ಬಗ್ಗೆನೂ ಮಾಡಲಿ. ಹಾಗೆ ಇವನ್
ಇದ್ರ ಬಗ್ಗೆ ಎಲ್ಲಿ ಮಸೀದಿಗಳ ಬಗ್ಗೆನೂ ಕೆಲವ್ರು ಕೇಳ್ತಾರೆ, ಬರೀ ಹಿಂದೂ ಧರ್ಮದ ದೇವಸ್ಥಾನಗಳಿಗೆ ಅಂತಲ್ಲ, ಎಲ್ಲರಿಗೂ ಕೂಡ ಮಹಿಳೆ ಅಂದ್ರೆ ಎಲ್ರು ಮಹಿಳೆಯೇ ಹಿಂದೂ ಮುಸ್ಲಿಂ ಅದೆಲ್ಲ ಆಮೇಲೆ, ಮೊದಲು ಮಹಿಳೆಗೂ ಕೂಡ ಪುರುಷರಷ್ಟೇ ಸಮಾನತೆಯನ್ನ ಕೊಡಬೇಕಾಗುತ್ತೆ. ಸೊ ಕೊಡ್ಲಿ, ಅದ್ರ ಪರವಾಗಿ ನಾವೆಲ್ಲರೂ ಕೂಡ ಒಂದು ಧ್ವನಿಯಾಗಿ ನಿಲ್ತೀವಿ. ಮಹಿಳಾ ಸಮಾನತೆಯ ಬಗ್ಗೆ ನಮ್ಮ ಈ ಪೀಪಲ್ ಟಿವಿ ಏನಿದೆ ಇದು ಖಂಡಿತವಾಗ್ಲೂ ಮಹಿಳಾ ಸಮಾನತೆ ಮತ್ತು ಸ್ವಾತಂತ್ರ್ಯದ ಪರವಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು.